ಮಹಾಲಕ್ಷ್ಮಿ ಮದುವೆ ಸೋಮವಾರದಿಂದ ಶನಿವಾರ ಸಂಜೆ 6:30ಕ್ಕೆ ನಿಮ್ಮ ಸನ್ ಉದಯದಲ್ಲಿ. ಅಮ್ಮ ಎಲ್ಲಿಗೆ ಹೋದ್ರೋ ಏನೋ, ಅವ್ರು ಎಷ್ಟೊತ್ತಿಗೆ ಬರ್ತಾರೋ ಅಂತಾನೆ ಗೊತ್ತಿಲ್ಲ. ಅವ್ರು ಬರೋವರೆಗೂ ನಾನೇನ್ ಮಾಡ್ಲಿ? ಇಲ್ಲೇ ಕುತ್ಕೊಂಡು ಕಾಯ್ತೀನಿ. ಬಿಡ್ರಿ, ಯಾರು ನೀವು? ಅಮ್ಮ, ನಿಜವಾಗ್ಲೂ ಭವಾನಿ ಅಮ್ಮ ಯಾರು? ದೈವಾಂಶ ಸಂಭೂತರಂತೂ ಹೌದು. ಅವತ್ತು ಪಾರ್ವತಿಪುರದಲ್ಲಿ ನಾನು ಅಪಾಯದಲ್ಲಿದ್ದಾಗ ಅಲ್ಲಿ ಬಂದು ಕಾಪಾಡಿದ್ರು. ಇವತ್ತು ನನ್ನ ಜೀವನನೇ ಬೇಡ ಅಂತ ಸಾಯೋದಕ್ಕೆ ಹೋದಾಗ ಇಲ್ಲಿಗೆ ಬಂದು ಕಾಪಾಡಿದ್ರು. ನಿಜವಾಗ್ಲೂ ಇವ್ರು ಯಾರು? ಯಾವ ಊರು? ಛೇ, ಈ ಪ್ರಶ್ನೆಗೆ ನನಗೆ ಉತ್ತರನೇ ಸಿಗ್ತಾ ಇಲ್ವಲ್ಲ. ಇವತ್ತಂತೂ ಅವ್ರು ಇಷ್ಟೊತ್ತಲ್ಲಿ ಎದ್ದು ಹೋಗಿದ್ದು ನನಗೆ ತುಂಬಾನೇ ಆಶ್ಚರ್ಯ ಅನಿಸ್ತಾ ಇದೆ. ಬಂದ ತಕ್ಷಣ ಕಾಯ್ಕೊಂಡು ಕೂತ್ಕೊಂಡಿದ್ದು ಅವ್ರನ್ನೇ ಕೇಳ್ಬೇಕು. ಹೇಗೋ ನಾನು ನಿದ್ದೆ ಮಾಡೋ ಹಾಗಿಲ್ಲ. ಒಳಗಡೆ ಕೂತ್ಕೊಳ್ಳೋ ಬದಲು ಇಲ್ಲೇ ಕೂತ್ಕೊಂಡು ದೇವ್ರ ಜಪ ಮಾಡ್ತೀನಿ. ಓಂ ಧೂಮ್ ದುರ್ಗಾಯೈ ನಮಃ. ಓಂ ಧೂಮ್ ದುರ್ಗಾಯೈ ನಮಃ. ಈಗ ನನ್ನ ಹತ್ರ ಇರೋದು ದಾರಿ ಇದೊಂದೇ. ದಯವಿಟ್ಟು ಇದನ್ನು ಮಾತ್ರ ಮುಚ್ಚಾಕ್ಬೇಡ. ನಾಳೆ ಒಳಗೆ ಇದನ್ನ ಯಾರಾದರೂ ನೋಡಿದ್ರೆ ಸಾಕು. ಆಗ ಮಾತ್ರ ನಮ್ಮ ಮನೆಯವರು ಉಳಿಸ್ಕೊಳ್ಳೋದಕ್ಕೆ ಸಾಧ್ಯ. ಚರಣ ಸರೋಜ ರಾಜ ನಿಜ ಮನ ಮುಕುರ ಸುಧಾರಿ ರಘುಬರ ವಿಮಲ ಯಶೋದಾಯಕ ಬಲಚಾರಿ. ಈ ಫೋಟೋಗಳನ್ನೆಲ್ಲ ನೋಡಿದ್ರೆ ಮೀರಾ ಮೈಯಲ್ಲಿರೋದು ಮಣಿನ ಇಲ್ಲ ಮಾಯಮ್ಮನ ಅನ್ನೋದು ಪಕ್ಕಾ ಗೊತ್ತಾಗತ್ತೆ. ಒಂದ್ಸಲ ಅನುಮಾನ ಬಂದ್ರೆ ಯಾವುದೇ ಕಾರಣಕ್ಕೂ ಸುಮ್ಮನೆ ಬಿಡಲ್ಲ ಈ ಕರ್ಣ. ಯಾರಿದು ಯಾರಿದು ಈ ಆಂಜನೇಯನ್ ಫೋಟೋನೆಲ್ಲ ಇಡೀ ರೂಮ್ಗೆ ಹಾಕಿರೋದು? ಇದೆಲ್ಲ ಕಣ್ಣಂದೇ ಕೆಲ್ಸ ಅನ್ಸುತ್ತೆ. ಅವನ್ಗೆ ಮಾಡಕ್ ಬೇರೆ ಕೆಲ್ಸ ಇಲ್ಲ. ಏನ್ ಮಾಡೋದು ಏನ್ ಮಾಡೋದು? ಹೊರ್ಕೋತಿದ್ದಾಳೆ ಅಂದ್ರೆ ಇವಳಿಗೆ ಆಂಜನೇಯನ್ ಫೋಟೋ ನೋಡಿ ಭಯ ಸ್ಟಾರ್ಟ್ ಆಗಿರೋ ಆಗಿದೆ. ಮಾಡ್ತೀನಿರು. ಅರೆ, ಇವಳು ಹೊರಗಡೆ ಯಾಕೆ ಹೋದ್ಲು? ಈಗ ಇವಳು ಹಿಂದೆ ಹೋದ್ರೆ ಇವಳು ನಿಜವಾದ ಬಣ್ಣ ಏನು ಅಂತ ಗೊತ್ತಾಗತ್ತೆ.
ನಾನು ಏನ್ ಹೇಳಿದ್ರು ಮಾಡ್ತೀಯ ತಾನೇ? ಏನ್ ಮಾಡ್ಬೇಕು? ಈ ಗೋಡೆ ಮೇಲೆಲ್ಲ ಏನ್ ಕಾಣಿಸ್ತಿದೆ? ಆಂಜನೇಯನ್ ಫೋಟೋ. ಆಂಜನೇಯ ಆಂಜನೇಯ ಆಂಜನೇಯ. ಏಯ್, ಸಾಕ್ ನಿಲ್ಸು. ಇದ್ಯಾವುದು ಇಲ್ಲಿರ್ಬಾರ್ದು, ಅರ್ಥ ಆಯ್ತಾ? ಏನ್ ಮಾಡ್ಬೇಕು? ಇದನ್ನೆಲ್ಲ ಈಗ್ಲೇ ತಗೊಂಡ್ ಹೋಗು. ತಗೊಂಡೋಗಿ ಏನ್ ಮಾಡ್ಲಿ? ಉಪ್ಪು ಖಾರ ಹಾಕು. ಅದೇಗ್ ಮಾಡೋದು? ಏಯ್, ಇದನ್ನ ನಿನ್ ರೂಮಿಗೆ ತಗೊಂಡ್ ಹೋಗು. ಇಷ್ಟೊಂದ್ ಫೋಟೋ ತಗೊಂಡೋಗ್ ನಾನೇನ್ ಮಾಡ್ಲಿ? ಒಂದ್ ಫೋಟೋ ತಗೊಂಡೋಗ್ತೀನಿ ಸಾಕಲ್ವಾ? ಏಯ್ ನೋಡು, ತಲೆ ಹಟೆ ಮಾಡ್ಬೇಡ. ನನ್ ಏನ್ ಹೇಳ್ತೀನೋ ಅದನ್ನಷ್ಟೇ ಕೇಳ್ಬೇಕು. ಅದೇ ನಿನ್ ಕೆಲ್ಸ, ಗೊತ್ತಾಯ್ತಾ? ಗೊತ್ತಾಯ್ತು. ಹೋಗು. ಡೌಟೇ ಬೇಡ, ಇದು 100% ಮಾಯಮ್ಮನೆ. ಮಾಯಮ್ಮನ್ಗೆ ಆಂಜನೇಯನ್ ಕಂಡ್ರೆ ಭಯ ಆಗ್ತಿತ್ತು. ಅಂದ್ರೆ ಈಗ ಮಾಯಮ್ಮನೆ ಮೀರಾ ಮೈ ಮೇಲೆ ಬಂದಿದ್ದಾಳೆ. ಎಲ್ಲ ತಗೊಂಡಾಯ್ತು. ತಿರುಗ್ ನೋಡ್ದೆ ಇಲ್ಲಿಂದ ಹೋಗ್ತಾ ಇರೋ. ಸರಿ ಆಯ್ತು. ಅಯ್ಯೋ, ಇವನಿಲ್ಲೇ ಇದ್ನಾ? ನನ್ ಗಮನಿಸ್ಲೇ ಇಲ್ವಲ್ಲ. ಇವನೇನಾದ್ರೂ ನನ್ ಮಾತು ಕೇಳಿಸ್ಕೊಂಡ್ಬಿಟ್ನಾ? ಯಾವುದೇ ಕಾರಣಕ್ಕೂ ಇವಳು ನಾನು ನೋಡಿರೋದನ್ನ ಬಿಟ್ಕೊಡ್ಬಾರ್ದು. ಏನ್ ಮೀರಾ ಹಾಗೆ ನೋಡ್ತಿದ್ಯಾ? ಏನಾಯ್ತು? ಅದು ಒಂದ್ ಫೋನ್ ಬಂದಿತ್ತು, ಮಾತಾಡ್ತಾ ಹಾಗೆ ಅಲ್ಲಿತ್ತೆ. ಯಾಕೆ? ಏನೂ ಇಲ್ಲ. ಅದ್ ಸರಿ, ಇಲ್ಲಿ ಗೋಡೆ ಮೇಲೆಲ್ಲ ಆಂಜನೇಯನ್ ಫೋಟೋ ಹಾಕ್ಸಿದ್ನಲ್ಲ, ಎಲ್ಲೋಯ್ತು? ಯಾರು ತೆಗ್ದಿದ್ದು? ನೀನೇನಾದ್ರು ತೆಗದ್ಯಾ? ನಾನಾ? ನಾನ್ ತೆಗ್ದಿಲ್ಲ, ಯಶೋದ ಚಿಕ್ಕಿ ತೆಗೆದ್ರು.